ಎಲ್ಲರಿಗೂ ನಮಸ್ಕಾರ. ನಮಸ್ತೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಒಂದು ಬಜೆಟ್ ಫ್ರೆಂಡ್ಲಿ LED ಪ್ರೊಜೆಕ್ಟರ್ನ ಅನ್ಬಾಕ್ಸ್ ಮತ್ತು ರಿವ್ಯೂ ಮಾಡ್ತಾ ಇದ್ದೀನಿ. ಪ್ರೊಜೆಕ್ಟರ್ನ ನೇಮ್ ಬಂದು ವೈಂಜರ್ L9W ಅಂತ. ಇದೊಂದು ಸಂಪೂರ್ಣವಾಗಿ ಆಂಡ್ರಾಯ್ಡ್ 11 ಹೊಂದಿರುವಂಥ ಪ್ರೊಜೆಕ್ಟರ್ ಆಗಿದ್ದು, ಈ ಒಂದು ಪ್ರೊಜೆಕ್ಟರ್ ಹೇಗಿದೆ ಅಂತ ನಿಮಗೆ ಮಾಹಿತಿ ಕೊಡುವುದರ ಜೊತೆಗೆ ಅದರ ಒಂದು ಕ್ಲಾರಿಟಿ ಕೂಡ ನಾನು ನಿಮಗೆ ಈ ಗೋಡೆ ಮೇಲೆ ಪ್ರೊಜೆಕ್ಷನ್ ಮಾಡಿ ನಿಮಗೆ ತೋರಿಸ್ಕೊಡ್ತೀನಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲಿಗೆ ಪ್ರೊಜೆಕ್ಟರ್ನ ಬಾಕ್ಸ್ ಬಂದು ಈ ರೀತಿ ಇದೆ. ಬನ್ನಿ ಬಾಕ್ಸನ್ನು ಓಪನ್ ಮಾಡೋಣ, ಏನಿದೆ ಅಂತ ನೋಡೋಣ. ಬಾಕ್ಸನ್ನು ಓಪನ್ ಮಾಡ್ತಿದ್ದಲ್ಲಿ ನಿಮಗೊಂದು ಒಳ್ಳೆಯ ಕ್ವಾಲಿಟಿ ಇರುವಂಥ ಒಂದು ರಿಮೋಟ್ ಕಾಣ್ತಾ ಇದೆ. ರಿಮೋಟ್ ತುಂಬಾ ಒಂದು ಒಳ್ಳೆಯ ಕ್ವಾಲಿಟಿಯಾಗಿ ತುಂಬಾ ಒಂದು ಚೆನ್ನಾಗಿದೆ. ರಿಮೋಟ್ ಬಿಟ್ಟರೆ ನೆಕ್ಸ್ಟ್ ನಮಗೆ ಒಂದು ಪವರ್ ಕೇಬಲ್ ಕೂಡ ಸಿಗ್ತಾ ಇದೆ. ನಂತರ ಡೈರೆಕ್ಟಾಗಿ ಪ್ರೊಜೆಕ್ಟರ್ ಓಪನ್ ಮಾಡೋಣ. ಪ್ರೊಜೆಕ್ಟರ್ನ ಓಪನ್ ಮಾಡಾಗಿದೆ. ಇದು ಲೆನ್ಸ್ ಕ್ಲೀನ್ ಮಾಡೋಕ್ಕೆ ಒಂದು ಕ್ಲಾತ್ ಕೂಡ ಕೊಟ್ಟಿದ್ದಾರೆ. ಪ್ರೊಜೆಕ್ಟರ್ ಡ್ಯಾಮೇಜ್ ಆಗಬಾರ್ದು ಅನ್ನೋಕ್ಕೋಸ್ಕರ ಈ ರೀತಿ ಸೈಡಲ್ಲಿ ಒಂದು ಪ್ರೊಟೆಕ್ಷನ್ನ ಕೊಟ್ಟು ಪ್ಯಾಕ್ ಮಾಡಿರ್ತಾರೆ. ನೀವು ನೋಡ್ಬೋದು ಪ್ರೊಜೆಕ್ಟರ್ ಈ ರೀತಿ ಇದೆ. ತುಂಬ ಲೈಟ್ ವೇಟ್ ಮತ್ತು ತುಂಬ ಚಿಕ್ಕದಾಗಿದೆ. ಕೇವಲ 650 ಗ್ರಾಮ್ ಇರೋಂಥ ಈ ಒಂದು LED ಪ್ರೊಜೆಕ್ಟರ್ ನೋಡಿ ಈ ರೀತಿ ಇದೆ. ಈ ಒಂದು ಪ್ರೊಜೆಕ್ಟರ್ ಒಂದು ಒಳ್ಳೆಯ ಕ್ವಾಲಿಟಿಯ ಪ್ಲಾಸ್ಟಿಕ್ನಿಂದ ಮಾಡಿರ್ತಾರೆ. ಇದರಲ್ಲಿ ನೀವು ಗಮನಿಸ್ಬೋದು, ಪೂರ್ತಿ ಪ್ಲಾಸ್ಟಿಕ್ನಿಂದನೇ ಮಾಡಿರೋಂಥ ಒಂದು ಪ್ರೊಜೆಕ್ಟ್ ಇದಾಗಿದ್ದು, ಪ್ರಿಂಟಲ್ಲಿ ಲೆನ್ಸ್ ಇದ್ದು, ಸೈಡಲ್ಲಿ ಒಂದು ಸ್ಪೀಕರ್ ಕೂಡ ಇನ್ಬಿಲ್ಟ್ ಮಾಡಿರ್ತಾರೆ. ಇದು ನೋಡಿ, ನೀವು ಟೇಬಲ್ ಮೇಲೆ ಏನಾದರೂ ಇಟ್ಟು ಪ್ರೊಜೆಕ್ಟರ್ನ ನೋಡ್ತೀನಿ ಅಂತ ಅಂದರೆ ಈ ಥರ ಒಂದು ಟ್ರೆಡ್ನ ಕೊಟ್ಟಿರ್ತಾರೆ. ಅದನ್ನು ಅಪ್ ಆ್ಯಂಡ್ ಡೌನ್ ಮಾಡ್ಕೊಂಡು ನೋಡ್ಬೋದು. ಮತ್ತು ಇದನ್ನು ವಾಲ್ ಮೌಂಟ್ ಕೂಡ ಮಾಡ್ಕೊಂಡು ನೀವು ಈ ಪ್ರೊಜೆಕ್ಷನ್ನ ನೋಡ್ಬೋದು. ಇಷ್ಟ ಇರೋದು ನೋಡಿ ನನ್ನ ಒಂದು ಪ್ರೊಜೆಕ್ಟರ್ನ ಯಾವ ರೀತಿ ಮೌಂಟ್ ಮಾಡಿದ್ದೀನಿ ಅಂತ. ಒಂದು ಪ್ರೊಜೆಕ್ಟರ್ನ ಒಂದು ವಾಲ್ ಮೌಂಟ್ನ ಪರ್ಚೇಸ್ ಮಾಡಿ ಈ ರೀತಿ ನಾನು ನನ್ನ ರೂಮ್ನ ಸೆಟಪ್ ಮಾಡ್ಕೊಂಡಿದ್ದೇನೆ. ಈ ಪ್ರೊಜೆಕ್ಟರ್ ಆನ್ ಮಾಡಿ ಕೂಡ ನಿಮಗೆ ಈಗ ತೋರಿಸ್ಕೊಡ್ತೇನೆ, ಬನ್ನಿ ಯಾವ ರೀತಿ ಕಾಣುತ್ತೆ ಅಂತ. ಅದಕ್ಕೆ ಇವಾಗ ನಾನು ಪ್ರೊಜೆಕ್ಟರ್ನ ಆನ್ ಮಾಡಿದ್ದೇನೆ. ಪ್ರೊಜೆಕ್ಟರ್ನ ಆನ್ ಮಾಡ್ತಾ ಇದ್ದಾಗಲೇ ಈ ರೀತಿ ಒಂದು ಇಂಟರ್ಫೇಸನ್ನು ನೀವು ಇಲ್ಲಿ ನೋಡ್ಬೋದು. ಇದರಲ್ಲಿ ಕೆಲವೊಂದು ಆಪ್ಷನ್ಗಳು ನಿಮಗೆ ಇಲ್ಲಿ ಕಾಣುತ್ತದೆ. ಫೈಲ್ ಮ್ಯಾನೇಜರ್, ಆಪ್ ಸೆಂಟರ್, ಆಪ್ ಸ್ಟೋರ್, ಸೆಟ್ಟಿಂಗ್, ಸ್ಕ್ರೀನ್ ಮಿರರಿಂಗ್ ಮತ್ತು ಕೆಲವೊಂದು OTT ಆ್ಯಪ್ಗಳು ಇದರಲ್ಲಿ ಕಾಣ್ತದೆ. ಏಕೆಂದರೆ ಇದು ಕಂಪ್ಲೀಟ್ಲಿ ಒಂದು ಆ್ಯಂಡ್ರಾಯ್ಡ್ನ ಒಂದು ಪ್ರೊಜೆಕ್ಟರ್ ಆಗಿರೋದ್ರಿಂದ ನೀವು ಇಲ್ಲಿ ಆ್ಯಪ್ಗಳನ್ನು ಇನ್ಸ್ಟಾಲ್ ಮಾಡಿಕೊಂಡು ನೀವು ಅದನ್ನು ಇಲ್ಲಿ ಯೂಸ್ ಮಾಡ್ಬೋದು. ಮತ್ತು ನೀವು ಇಲ್ಲಿ ನೋಡ್ಬೋದು ಸ್ಕ್ರೀನ್ ಮಿರರಿಂಗ್ ಅಂತ ಒಂದು ಆಪ್ಷನ್ ಕೂಡ ಇದೆ. ಇದರ ಮುಖಾಂತರ ನಿಮ್ಮ ಮೊಬೈಲ್ ಅಥವಾ ಲ್ಯಾಪ್ಟಾಪ್ ಡಿವೈಸ್ಗಳನ್ನ ಕನೆಕ್ಟ್ ಮಾಡಿಕೊಂಡು ಅದರಲ್ಲಿರುವಂಥದ್ದನ್ನು ನೀವು ಇಲ್ಲಿ ಪ್ರೊಜೆಕ್ಷನ್ ಕೂಡ ಮಾಡಿಕೊಂಡು ನೀವು ಇಲ್ಲಿ ನೋಡ್ಬೋದು. ಪ್ರೊಜೆಕ್ಟರ್ನ ಬಗ್ಗೆ ಹೇಳಬೇಕು ಅಂತಂದರೆ, ಒಂದು ಹೆವಿ ಬ್ರೈಟ್ನೆಸ್ ಹೊಂದಿರುವ ಪ್ರೊಜೆಕ್ಟರ್ನ ಜೊತೆಗೆ 800 ಲೂಮಿಸ್ನ ಜೊತೆಗೆ 50,000 ಲ್ಯಾಂಪ್ ಅವರ್ಸ್ ಕೂಡ ಈ ಒಂದು ಪ್ರೊಜೆಕ್ಟರಲ್ಲಿ ನಿಮಗೆ ಸಿಗ್ತಾ ಇದೆ. ಈ ಒಂದು ಪ್ರೊಜೆಕ್ಟರ್ಗೆ ನೀವು ಬ್ಲೂಟೂತ್ ಕೂಡ ಕನೆಕ್ಟ್ ಮಾಡ್ಕೋಬೋದು ಮತ್ತು ವೈಫೈ ಕನೆಕ್ಷನ್ ಇದೆ. ಮತ್ತು ಇದರಲ್ಲಿ HDMI ಕೇಬಲ್ ಇರೋದರಿಂದ ಜಿಯೋ ಏರ್ ಫೈಬರ್ನಂತಹ ಡಿವೈಸ್ಗಳನ್ನು ಕನೆಕ್ಟ್ ಮಾಡಿ ನೀವು ವೆಬ್ ಸೀರೀಸ್ ಮೂವೀಸ್ಗಳನ್ನು ಕೂಡ ನೋಡ್ಬೋದು. ಮತ್ತು ಟಾಟಾ ಸ್ಕೈ ಈ ಥರ ಡಿಸ್ಕ್ಗಳನ್ನು ಕೂಡ ಇದಕ್ಕೆ ಕನೆಕ್ಟ್ ಮಾಡಿ ಕೂಡ ನೀವು ಸೀರಿಯಲ್ಲು, ಮೂವೀಸು, ಪ್ರೋಗ್ರಾಮ್ಸ್ಗಳು ಪ್ರತಿಯೊಂದನ್ನು ಕೂಡ ಇಲ್ಲಿ ಈ ಒಂದು ಪ್ರೊಜೆಕ್ಟರಲ್ಲಿ ನೀವು ನೋಡ್ಬೋದು. ಈ ಒಂದು ಪ್ರೊಜೆಕ್ಟರ್ ಅಪ್ ಟು 120ರಿಂದ 150 ಇಂಚಿನವರೆಗೂ ಕೂಡ ನೀವು ಇದರಲ್ಲಿ ಪ್ರೊಜೆಕ್ಷನ್ ಮಾಡಿ ನೋಡ್ಬೋದು. ನೀವೀಗ ನೋಡ್ತಾ ಇರೋದು ವಿಡಿಯೋ ಕ್ವಾಲಿಟಿಯ ಬಗ್ಗೆ. ನೋಡಿ ಯಾವ ರೀತಿ ವಿಡಿಯೋ ಕ್ವಾಲಿಟಿ ಇದೆ ಅಂತ. ಒಂದು ಅದ್ಭುತವಾದಂಥ ಒಂದು ಕ್ವಾಲಿಟಿಯನ್ನು ಈ ಒಂದು ಪ್ರೊಜೆಕ್ಟರ್ ಹೊಂದಿದೆ. ನೀವು ನೋಡ್ತಾ ಇದ್ದೀರಾ, ಈ ಪ್ರೊಜೆಕ್ಟರ್ ಹೆವಿ ಬ್ರೈಟ್ನೆಸ್ ಹೊಂದಿರೋದ್ರಿಂದ ನೀವು ಡೇ ಲೈಟಲ್ಲೂ ಕೂಡ ನೋಡ್ಬೋದು ಮತ್ತು ನೈಟಲ್ಲೂ ಕೂಡ ಒಂದು ಒಳ್ಳೆ ಕ್ವಾಲಿಟಿ ಪಿಕ್ಚರನ್ನು ನೀವು ಇದರಲ್ಲಿ ನೋಡ್ಬೋದು. ತುಂಬಾ ಒಂದು ಒಳ್ಳೆ ಕ್ವಾಲಿಟಿ ಇದರಲ್ಲಿ ನೀವು ನೋಡ್ಬೋದಾಗಿದೆ. ಈ ಒಂದು ಪ್ರೊಜೆಕ್ಟರ್ ನಿಮಗೆ ಇಷ್ಟ ಆಗಿದರೆ ಇದನ್ನು ಹೇಗೆ ಬೈ ಮಾಡಬೇಕು ಅಂತ ನಾನು ನಿಮಗೆ ತಿಳಿಸ್ಕೊಡ್ಬೇಕು ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ನಿಮಗೆ ಅದರ ಲಿಂಕನ್ನು ಕೊಡ್ತೇನೆ. ನಮಸ್ಕಾರ.